ಅಂಧ ಮಕ್ಕಳ ಬದುಕಿಗೆ ಬೆಳಕು ಚೆಲ್ಲಿದ ಸಮಾರಂಭ, ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಗೌರವದ ಗರಿ. ಅಫ್ಜಲಪುರದಲ್ಲಿ ಸಮಾಜಮುಖಿ ಸಂದೇಶ ಸಾರಿದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಸಮಾಜದಲ್ಲಿ ವಿಶೇಷ ಚೇತನರು ಬದುಕಿಗೆ ಪ್ರೋತ್ಸಾಹ, ಬೆಳಕು ನೀಡುವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮೂಲಕ ಗುರುತಿಸಿಕೊಂಡ ವ್ಯಕ್ತಿಗಳನ್ನು ಗೌರವಿಸುವ ಉದ್ದೇಶದಿಂದ ಅಂಧ ಮಕ್ಕಳ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅಫ್ಜಲಪುರ ಪಟ್ಟಣದ ಶಾರದಾ ಕಲ್ಯಾಣ ಮಂಟಪದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದು, ಹಜರತ್ ಮಲ್ಲಿಕಾರ್ಜುನ್ ದಾವಲ್ ಮಲಿಕ್ ಶ್ರೀಗಳು ಪಾವನ ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೆಪಿಸಿಸಿ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜೆಎಂ ಕೊರಬು, ವಿಶೇಷ ಚೇತನರ ಪ್ರತಿಭೆ ಸೂಕ್ತ ವೇದಿಕೆ ಕಲ್ಪಿಸುವುದು ಸಮಾಜದ ಹೊಣೆಗಾರಿಕೆಯಾಗಿದೆ. ಸಾಧಕರನ್ನು ಗೌರವಿಸುವ ಮೂಲಕ ಯುವಜನರಿಗೆ ಪ್ರೇರಣೆ ನೀಡುವ ಕಾರ್ಯವನ್ನು ಸಂಘಟಕರು ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ತದನಂತರ ಮಾತನಾಡಿದ ಜೆಡಿಎಸ್ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಶಿವಕುಮಾರ್ ನಾಟಿಕಾರ್, ಅಂಧ ಮಕ್ಕಳ ಶಿಕ್ಷಣ, ಆರೋಗ್ಯ, ಉದ್ಯೋಗ ಹಾಗೂ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ವಿಶೇಷ ಚೇತನರನ್ನು ಕರುಣೆಯಿಂದಲೇ ಸಮಾನ ಅವಕಾಶಗಳ ದೃಷ್ಟಿಯಿಂದ ನೋಡಬೇಕು ಎಂದು ಕರೆ ನೀಡಿದರು. ಜಗತ್ತನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಅಗಾಧವಾದ ಶಕ್ತಿಯನ್ನು ಹೊಂದಿರುವರೆಂದರೆ ಅದು ವಿಶೇಷ ಚೇತನರು ಎಂದರೆ ತಪ್ಪಾಗಲಾರದು. ಕಣ್ಣಿನಿಂದ ಸೃಷ್ಟಿ ನೋಡುವುದಿಲ್ಲ, ಒಳ್ಳೆಯ ವಿಚಾರಗಳೊಂದಿಗೆ ಮನಸ್ಸಿನಿಂದ ಜಗತ್ತನ್ನು ಪರಿಕಲ್ಪನೆ ಮಾಡುವುದು ಬಹಳ ಮುಖ್ಯ. ಅಫ್ಜಲಪುರ ಪಟ್ಟಣದಲ್ಲಿ ಇಂತಹ ಅದ್ಭುತ ಕಾರ್ಯಕ್ರಮ ಆಗುವುದು ಬದಲಾವಣೆಯ ಮುನ್ಸೂಚನೆ ಎಂದರು. ಅಖಿಲ ಕರ್ನಾಟಕ ಮಹಿಳಾ ನೌಕರ ಸಂಘದ ಜಿಲ್ಲಾಧ್ಯಕ್ಷೆ ರೇಣುಕಾ ಡಾಂಗೆ ಮಾತನಾಡಿ, ಸಮಾಜದ ಪ್ರತಿಯೊಬ್ಬ ವರ್ಗವೂ ವಿಶೇಷ ಚೇತನರ ಬೆನ್ನಿಗೆ ನಿಂತಾಗ ಮಾತ್ರ ಅದರ ಬದುಕಿನಲ್ಲಿ ನಿಜವಾದ ಬದಲಾವಣೆ ಬರಲು ಸಾಧ್ಯ ಎಂದು ಹೇಳಿದರು. ಕೆಪಿಸಿಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಅನಸೂಯ ಸುಲೇಕಾರ್ ಮಾತನಾಡಿ, ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು ಅವರ ಸೇವೆಗೆ ಸಲ್ಲಿಸುವ ಗೌರವವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಸೇವಾ ಮನೋಭಾವ ಹೆಚ್ಚಿಸುತ್ತವೆ. ವಿಶೇಷ ಚೇತನರೆಂದರೆ ವಿಶೇಷವಾಗಿ ಕಾಣುವ ಮನೋಭಾವ ಎಲ್ಲರಲ್ಲೂ ಬರಬೇಕು. ಸೇವಾ ಮನೋಭಾವದ ಜೊತೆಗೆ ಮಾನವೀಯ ಮೌಲ್ಯಗಳು ಹೆಚ್ಚು ಒತ್ತು ನೀಡಬೇಕು. ಕೆಲಸಗಳನ್ನು ಸಮಾಜದಲ್ಲಿ ಮುನ್ನೆಲೆಗೆ ಬಂದಾಗ ಮಾತ್ರ ಸಮಾಜಕ್ಕೆ ಒಳ್ಳೆಯ ಅರ್ಥ ಕಲ್ಪಿಸಿದಂತಾಗುತ್ತದೆ ಎಂದರು. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಿದ್ದರಾಮ ಸೀತನೂರು, ಅಫ್ಜಲಪುರ ಪಟ್ಟಣದಲ್ಲಿ ವಿಶೇಷ ಚೇತನರು ಕಾರ್ಯಕ್ರಮ ಮಾಡುತ್ತಿದ್ದಾರೆ ಎಂದರೆ ಎಲ್ಲರೂ ಸಹಕಾರ ಮನೋಭಾವದಿಂದ ಮಾತನಾಡುತ್ತಾರೆ. ಆದರೆ ಕಾರ್ಯರೂಪ ಬರುವುದು ಬೆರಳೆಣಿಕೆಯಷ್ಟು. ಜಗತ್ತಿಗೆ ವಿಶೇಷ ಚೇತನರ ದಿವ್ಯಶಕ್ತಿ ಪ್ರದರ್ಶಿಸಿದ ಹೆಲೆನ್ ಕೆಲ್ಲರ್ 146ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಖುಷಿ ತಂದಿದೆ. ಕಣ್ಣು ಕಿವಿ ಮಾತು ಬಾರದ ಒಬ್ಬ ಮಹಿಳೆ ಸುಮಾರು 43 ಲೇಖನಗಳನ್ನು ಬರೆದು ಸಮಾಜಕ್ಕೆ ಮಾರ್ಗದರ್ಶಿಯಾಗಿರುವ ಪ್ರೇರಣೆಯಿಂದ ಪ್ರತಿಫಲ ಈ ಕಾರ್ಯಕ್ರಮದ್ದಾಗಿದೆ ಎಂದರು. ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ತಾಲೂಕಿನ ಎಲ್ಲ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಬಳಿಕ ಸಮಾಜ ಸೇವೆ, ವೈದ್ಯಕೀಯ, ಸಾಹಿತ್ಯ, ಕಲೆ, ಕೃಷಿ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಅನೇಕ ಗಣ್ಯರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಅಂಧ ಮಕ್ಕಳ ಪ್ರತಿಭಾ ಪ್ರದರ್ಶನ ಮತ್ತು ಅವರ ಆತ್ಮವಿಶ್ವಾಸ ಎಲ್ಲರನ್ನ ಮನಸೂರೆಗೊಂಡಿತು. ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಮಾಜದ ಮುಖಂಡರು, ಗಣ್ಯರು, ಅತಿಥಿಗಳು, ಸಾಧಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಶಂಕರ್ ಮ್ಯಾಕೇರಿ, ಕಸಪ ಅಧ್ಯಕ್ಷ ಪ್ರಭಾವತಿ ಮೇತ್ರೆ, ದೇವಿಕಾ ಶೆಟ್ಟಿ, ಶ್ರೀದೇವಿ ಪಾಟೀಲ್, ಸಾಹಿತಿಗಳಾದ ಬಾಬುವಿಯಾ ಪುಲಾರಿ, BM ರಾವ್, ರಮೇಶ್ ಹುಗಾರ್, ಗುರು ಚಾಂದ ಕವಟೆ, ಸಂಘಟನೆಗಳ ತಾಲೂಕು ಅಧ್ಯಕ್ಷರಾದ ಮುತ್ತು ಕುರಿಮನಿ, ಪ್ರಮೋದ್ ಭೋವಿ, ಸಿದ್ದು ಸುಲ್ತಾನ್ಪುರ, ಅಶೋಕ್ ಪರೀಟ್, ಶೈಲೇಜಾ ಹೆರೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಗುರುದೇವ್ ಪೂಜಾರ್, ಸೌಮ್ಯ ಪಟ್ನೆ ನಿರೂಪಣೆ ಮಾಡಿದರು. ಪ್ರಿಯಾಂಕಾ ಕೋರಿ ವಂದಿಸಿದರು. ವಿಕಲಚೇತನರು ಎಷ್ಟೋ ಜನ ಇಲ್ಲಿ ಹಾಜರಾಗಿದ್ದೀರಿ. ಇನ್ನೊಂದು ಕಡೆಗೆ ವಿದ್ಯಾರ್ಥಿಗಳು ಮತ್ತು ಎಷ್ಟೋ ಜನ ಮಾನಸಿಕ ಇದು ದೈಹಿಕವಾಗಿ ಎಲ್ಲ ರೀತಿಯಿಂದ ಸದೃಢ ಆದಂಥವರು ಕೂಡ ಕೂತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸಾಧನೆಗೆ ಅಡ್ಡಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ದೇಹ ಅಲ್ಲ, ನಮ್ಮ ಮನಸ್ಸು ಅಂತಕ್ಕಂಥದ್ದನ್ನ ಬಹಳ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು. ಬಹಳ ಜನ ವಿದ್ಯಾರ್ಥಿಗಳು ಕೂತಿದ್ದಾರೆ, ಬಹಳ ಜನ ಹೆಣ್ಣು ಮಕ್ಕಳು ಕೂತಿದ್ದಾರೆ, ವೇದಿಕೆ ಮೇಲೆ ಹಲವಾರು ಜನ ಪ್ರಮುಖ ನಾಯಕರುಗಳು ಕೂತ್ಕೊಂಡಿದ್ದಾರೆ. ಈ ಜಗತ್ತಿನಲ್ಲಿ ಅದ್ಭುತವಾದಂತ ಕಾರ್ಯನ ಮಾಡಿ ಯಶಸ್ವಿ ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ, ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿವಿ ಅನ್ನೋ ಕಾರಣಕ್ಕಾಗಿ ಸಾಧನೆಯನ್ನ ಮಾಡಲಿಕ್ಕೆ ಆಗಲ್ಲ. ನಾವು ದೇಹದಲ್ಲಿ ಬಹಳ ಶಕ್ತಿ ಇದೆ ಅಂತ ಹೇಳಿ, ನಾವು ರೂಪವಂತರಿದ್ದೀವಿ ಅಂತೇಳಿ ಸಾಧನೆಯನ್ನ ಮಾಡ್ಲಿಕ್ಕೆ ಆಗಲ್ಲ. ನಾವು ಶ್ರೀಮಂತರಿದ್ದೀವಿ ಅಂತೇಳಿ ಸಾಧನೆಯನ್ನ ಮಾಡ್ಲಿಕ್ಕೆ ಆಗಲ್ಲ. ನಾವು ಸಾಧನೆಯನ್ನ ಮಾಡಬೇಕಾಗಿರೋದು ನಮ್ಮ ಏಕಾಗ್ರತೆ ಮತ್ತು ತಪಸ್ಸಿನಿಂದ ಮತ್ತು ಒಂದು ವಿಷಯದ ಮೇಲೆ ನಿರಂತರವಾಗಿ ಯಾರು ಅಭ್ಯಾಸವನ್ನ ಮಾಡ್ತಾರೋ ಅವರು ಜೀವನದಲ್ಲಿ ಅತ್ಯದ್ಭುತವಾದಂತ ಸಾಧನೆಯನ್ನ ಮಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಹಲವಾರು ಇವತ್ತು ಪುಟ್ಟರಾಜ್ಯ ಗವಾಯಿಗಳ ಇತಿಹಾಸವನ್ನ ನಾವು ಒಂದು ಕಡೆಗೆ ಓದ್ತೀವಿ. ಯಾರು ಒಳ್ಳೆಯ ಆರೋಗ್ಯವನ್ನ ಹೊಂದಿರುವಂತ ಎಲ್ಲ ರೀತಿಯಿಂದ ಸದೃಢ ಇರ್ತಕ್ಕಂಥ ವ್ಯಕ್ತಿಗಳು
ಇವತ್ತು ಸಾಧನೆಯನ್ನ ಮಾಡಲಿಕ್ಕೆ ಆಗ್ಲಾರ್ದಂಥದ್ದನ್ನ ಪುಟ್ಟರಾಜ ಗವಾಯಿಗಳನ್ನು ಮಾಡಿ ತೋರಿಸಿದ್ದು ಇವತ್ತು ನಮ್ಮ ಕಣ್ಣೆದುರೇ ಇರತಕ್ಕಂಥದ್ದು. ಒಂದು ಮಾತನ್ನ ಕೊನೆಯದಾಗಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ವಿಶೇಷವಾಗಿ ಯಾರು ಅಂಗವೈಫಲ್ಯ ಮತ್ತು ವಿಕಲಚೇತನರಾಗಿದ್ದೀರಿ, ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನಿಂದ ಒಂದು ಗುರಿಯನ್ನ ನಿಗದಿ ಮಾಡಿ. ಈ ಜಗತ್ತಿನಲ್ಲಿ ಮನುಷ್ಯ ಒಂದು ಸಾರಿ ಗುರಿಯನ್ನ ನಿಗದಿ ಮಾಡಿ ನಿರಂತರ ಮೇಲೆ ಅದರ ಮೇಲೆ ಪ್ರಯತ್ನ ಮಾಡುವಂತ, ಅಭ್ಯಾಸ ಮಾಡುವಂತ, ಏಕಾಗ್ರತೆ ಮತ್ತು ಲಕ್ಷ್ಯವನ್ನು ತಪ್ಪಿಸಿಕೊಳ್ಳದೆ ಪ್ರಯತ್ನ ಮಾಡಿದ್ರೆ ನೀವು ಏನು ಗುರಿ ಅನ್ಕೋತೀರಿ ಅದೆಲ್ಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಯಾಕೆ ಜೀವನದಲ್ಲಿ ಬಹಳ ಜನ ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತಕ್ಕಂಥ ಹಠ, ಗುರಿ, ಛಲ, ಸಾಹಸದ ಗುಣಗಳ ಬಗ್ಗೆ ಮಾತನಾಡ್ತಾರೆ, ಹಠ ತೊಡ್ತಾರೆ, ಪ್ರಯತ್ನ ಮಾಡ್ತಾರೆ. ಅದು 3 ಗಂಟೆ, 3 ದಿವಸ, 3 ತಿಂಗಳಲ್ಲಿ ಅದು ಕಮರಿ ಹೋಗ್ಬಿಡ್ತದೆ. ಹಾಗಾಗಿ ಕೊನೆಯದಾಗಿ ಯಶಸ್ವಿಯನ್ನ ಸಾಧಿಸಲಿಕ್ಕೆ ಆ ವ್ಯಕ್ತಿಗಳಿಗೆ ಸಾಧ್ಯ ಆಗಲ್ಲ. ಹಾಗಾಗಿ ಅಚಲವಾದಂತ ಮನಸ್ಸನ್ನ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಇರ್ತಾರೆ, ಬಹುದೊಡ್ಡ ಛಲವನ್ನ ಯಾರ ಹತ್ರ ಇರ್ತದೋ ಅವರು ಜೀವನದಲ್ಲಿ ಯಶಸ್ವಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ನಮ್ಮ ಯುವಕರು ದಾರಿ ತಪ್ತಾ ಇರ್ತಕ್ಕಂಥದ್ದು ಒಂದು ಕಡೆಗೆ. ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಜೀವನದಲ್ಲಿ ಯಶಸ್ವಿಯನ್ನ ಸಾಧಿಸುವಂತ ವ್ಯಕ್ತಿ ಆಗ್ಬೇಕು, ಸಮಾಜದಲ್ಲಿ ನಮ್ಗೆ ಉತ್ತಮವಾದಂತ ಗೌರವವನ್ನ ಸಿಗಬೇಕು ಅಂತ ಹೇಳಿ ಎಲ್ಲರೂ ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಎಲ್ಲರೂ ಹಪಾಪಿತನ ಇದೆ, ನಾನು ಜೀವನದಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥ ಬಹುದೊಡ್ಡ ಯೋಚನೆಯನ್ನ ಮಾಡಿ ಹಗಲ ರಾತ್ರಿ ಬೊಗಳೆ ಬಿಟ್ಟುಕೊಂಡು ತಿರುಗಾಡ್ತಾ ಇದ್ದಾರೆ. ಆದರೆ ಕೆಲಸವನ್ನ ಮಾಡಬೇಕು ಅಂತ ಬಂದಾಗ, ಓದಬೇಕು ಅಂತ ಬಂದಾಗ, ಸದೃಢತೆಯಿಂದ ಕೆಲಸ ಮಾಡಬೇಕು ಅಂತ ಬಂದಾಗ ಅವರು ಸೋತು ಹೋಗ್ತಾರೆ. ಎಲ್ಲಿ ತಮ್ಮ ಮನಸ್ಸನ್ನ ಬದಲಾಯಿಸ್ಕೋತಾರೆ. ಗುರಿ ಇಟ್ಕೊಳ್ಳೋದು ಬಹಳ ದೊಡ್ಡದಲ್ಲ, ಇಟ್ಟ ಗುರಿಯನ್ನ ಇಂಚಿಂಚು ತಿಳ್ಕೊಂಡು ಅದಕ್ಕೆ ಯಶಸ್ವಿಗೆ ಏನೇನು ಮೆಟ್ಟಿಲುಗಳನ್ನ ಬೇಕು, ಯಶಸ್ಸಿಗೆ ಏನೇನು ನನ್ನ ತಯಾರಿಗಳನ್ನ ಇರಬೇಕು, ಯಶಸ್ವಿ ಶಾಸ್ತ್ರಕ್ಕೆ ನನ್ನ ಭವಿಷ್ಯದಲ್ಲಿ ಏನು ಅಡ್ಡಿ ಆತಂಕಗಳಿವೆ ಅವೆಲ್ಲವನ್ನ ಮೆಟ್ಟಿ ನಿಲ್ತೀನಿ ಅಂತಕ್ಕಂಥ ಸರಿಯಾದಂತ ವಿಚಾರಗಳನ್ನ ತಿಳ್ಕೊಂಡು ಅದರ ಮೇಲೆ ಅಭ್ಯಾಸವನ್ನ ನಿರಂತರವಾಗಿ ಮಾಡ್ತಾ ಹೋದಂಗೆ ಜೀವನದಲ್ಲಿ ಯಶಸ್ವಿಯನ್ನ ಸಾಧಿಸಲಿಕ್ಕೆ ಅದು ಸಾಧ್ಯ ಇದೆ. ಇವತ್ತು ಅಂಗವಿಕಲರಾಗಿರ್ಬೋದು, ಇರಬಹುದು, ಹಲವಾರು ವಿಕಲಚೇತನರಾಗಿರ್ಬೋದು, ಈ ಜಗತ್ತಿನಲ್ಲಿ ಸಂಗೀತದಲ್ಲಿ, ಗಾಯಕದಲ್ಲಿ, ಇವತ್ತು ಬೇರೆ ಬೇರೆ ಎಲ್ಲರ ಇಂಡಸ್ಟ್ರಿಯಲ್ಲಾಗಲಿ, ಓದಿನಲ್ಲಾಗಲಿ, ಎಲ್ಲ ರಂಗದಲ್ಲೂ ಕೂಡ ಅದ್ಭುತವಾದಂತಹ ಸಾಧನೆ ಮಾಡಿರುವಂತ ಲಕ್ಷಾಂತರ ಉದಾಹರಣೆಗಳಿವೆ. ಇವತ್ತು ನಾವು ಸಿದ್ದೂರ ಪಕ್ಕದಲ್ಲಿ ಕೂತಂತ ಸಂದರ್ಭದಲ್ಲಿ ಮಹಿಳಾ ಪ್ರಮುಖರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ಸಿದ್ದು ಸಾತ್ನೂರವರೇ, ಗುರುಗಳು ಮತ್ತು ಇಲ್ಲಿ ತನಕ ಡಾಂಗೆ ಮೇಡಮ್ ಅವರು, ಅನಸೂಯ ಮೇಡಮ್ ಅವರು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು. ಬಹುಶಃ ಇವತ್ತು ನನಗನ್ನಿಸ್ತದೆ ವೇದಿಕೆ ಮೇಲೆ ಮಹಿಳೆಯರು ಅರ್ಧ ಸ್ಥಾನಗಳನ್ನ ಹಂಚಿಕೊಂಡಿದ್ದಾರೆ. ಹೋಗಬಾರ್ದು, ಮನುಷ್ಯರಿಗೆ ಕಷ್ಟ, ನೋವು, ಅಪಮಾನ, ಸಂಘರ್ಷ ಇವೆಲ್ಲವನ್ನ ಕೂಡ ಇರ್ತವೆ. ಅವು ಯಾವ ಗಟ್ಟಿಯಾಗಿ ಎದುರಿಸಿ ಮುಂದೆ ಬರ್ತಾನೋ ಅವನು ಮಾತ್ರ ಈ ಸಮಾಜದಲ್ಲಿ ತಲೆ ಎತ್ತಿ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳೋದ್ರ ಜೊತೆಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಕೀರ್ತಿ ತರ್ತಕ್ಕಂಥ ವ್ಯಕ್ತಿಯ ತರಿಸ್ಕೊಳ್ಳುವಂತ ವ್ಯಕ್ತಿ ಆಗಲಿಕ್ಕೆ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಸಂಘಟನೆ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ರಾಜಕೀಯ ಮುಖಂಡರು ಬಹಳ ಜನ ನಾವು ಇಲ್ಲೆಲ್ಲರೂ ಸೇರಿದ್ದೀವಿ. ಆದ್ರೆ ಒಂದು ಇವರಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಅವ್ರ ಜೊತೆ ನಾವು ಗಟ್ಟಿಯಾಗಿ ನಿಂತ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಯಾಕೆ ಅಂದ್ರೆ ಆ ವ್ಯವಸ್ಥೆ ಅಫ್ಜಲ್ಪುರದಲ್ಲಿ ಯಾರು ನೊಂದ ಇರುವಂತ ವ್ಯಕ್ತಿಗಳಿಗೆ ನ್ಯಾಯವನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅಫ್ಜಲ್ಪುರದಲ್ಲಿ ಇಂಥ ವ್ಯವಸ್ಥೆ ಬಹಳ ಜಿಡ್ಡುಗಟ್ಟಿ ಹೋಗಿದೆ. ಇವತ್ತು ಅವರು ಮನೆ ಬಾಗಿಲಿಗೆ ಹೋಗಿ ಸರ್ಕಾರದ ಸವಲತ್ತುಗಳನ್ನ ಕೊಡಬೇಕಾದಂತ ಜನಗಳು ಅದು ಮೈ ಮರೆತು ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಾ ಇರುವುದರಿಂದ ಇವತ್ತು ಯಾರಿಗೂ ಕೂಡ ಧ್ವನಿಯನ್ನ, ಇವತ್ತು ಅವರಿಗೆ ಶಕ್ತಿಯನ್ನ ಸಿಗ್ತಾ ಇಲ್ಲ. ನಿಮ್ಮ ಜೊತೆಗೆ ನಾವು ಇರ್ಲಿಕ್ಕೆ ಎಲ್ಲ ರೀತಿಯಿಂದ ನಿಮಗೆ ಸಹಕಾರವನ್ನ ಮಾಡ್ತೇವೆ. ಭವಿಷ್ಯದಲ್ಲಿ ನಿಮ್ಮ ಸಾಧನೆಗೆ ಇವ್ಯಾವ ಕೂಡ ಅಡ್ಡಿ ಆಗಬಾರದು. ನಿರಂತರ ಪ್ರಯತ್ನಗಳಿಂದ ಇಟ್ಟ ಗುರಿಯ ಮೇಲಿನ ಲಕ್ಷ್ಯವನ್ನ ತಪ್ಪದೆ ನಿರಂತರ ಸಾಹಸದ ಕೆಲಸವನ್ನ, ಪ್ರಯತ್ನವನ್ನ ಮಾಡ್ತಾ ಹೋದ್ರೆ ಛಲವನ್ನ, ಗುರಿಯನ್ನ, ಸಾಹಸವನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇವತ್ತು ಯೂಟ್ಯೂಬ್ ಇದೆ, ಹಲವಾರು ರೀತಿಯಿಂದ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿವೆ. ಅವತ್ತು ಎಲ್ಲ ಲಿಪಿಗಳ ಮೇಲೆ ಓದಬೇಕು, ಪುಸ್ತಕಗಳನ್ನೇ
ಓದಬೇಕಾದಂತ ಇಂದಿನ ವ್ಯವಸ್ಥೆಯಲ್ಲಿ ಎಷ್ಟೋ ಜನ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಇಡೀ ಜಗತ್ತಿನ ಎಲ್ಲ ಭಾಷೆಗಳನ್ನ ಇನ್ನೊಂದು ಭಾಷೆಗೆ ಇವತ್ತು ತರ್ಜುಮೆ ಆಗ್ತದೆ, ಟ್ರಾನ್ಸ್ಲೇಟ್ ಅನ್ನ ಆಗ್ತದೆ, ಎಲ್ಲ ವಿಷಯಗಳನ್ನ ನೀವು ಪಡ್ಕೋಬಹುದು. ಆದ್ರೆ ನಾವು ಮೊಬೈಲ್ಗಳ ಗೀಳುಗಳಿಂದ ಎಷ್ಟೋ ಜನ ಮಾನಸಿಕವಾಗಿ ಹೊಸ ಯುವ ಜನಾಂಗ ಏನಿದೆ, ಆ ಯುವ ಪೀಳಿಗೆ ಏನಿದೆ ದಾರಿ ತಪ್ತಾ ಇದೆ. ಏನು ನೋಡಬೇಕಾಗಿದೆ, ಏನು ಕಲಿಬೇಕಾಗಿದೆ ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ನಿಂದ